ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಅಡ್ಡ ಮತದಾನದ ಎಫೆಕ್ಟ್ ಈಗ ಆಣೆ ಪ್ರಮಾಣಕ್ಕೆ ಬಂದು ನಿಂತಿದೆ. ಗೌಪ್ಯ ಮತದಾನದ ಹಿನ್ನೆಲೆ ಅಡ್ಡ ಮತದಾನ ಮಾಡಿದವರ ಪತ್ತೆ ಹಚ್ಚುವುದು ಕಷ್ಟಕರವಾಗಿದೆ. ಹೀಗಾಗಿ ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೋ ಅಂತ ಅವರನ್ನ ಧರ್ಮಸ್ಥಳ ಮಂಜುನಾಥರೇ ದಾರಿ ತೋರಿಸಬೇಕಾಗಿದೆ. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷ ಸಭೆಯನ್ನು ಕರಿಬೇಕು. ಪಕ್ಷಕ್ಕೆ ದ್ರೋಹ ಬಗ್ದಿರೋದು, ವಂಚನೆ ಮಾಡಿರೋದು ಸ್ಪಷ್ಟ, ಅದರಲ್ಲಿ ಎರಡು ಮಾತಿಲ್ಲ. ಬಿಜೆಪಿಯಲ್ಲಿ ಅಡ್ಡ ಮತದಾನದ ಕಿಚ್ಚು ಜೋರಾಯಿತು. ಆನೆ ಪ್ರಮಾಣ ಪಾಲಿಟಿಕ್ಸ್. ರಾಜಕಾರಣದಲ್ಲಿ ಆಣೆ ಪ್ರಮಾಣ ಹೊಸತೇನಲ್ಲ. ಸಾಮಾನ್ಯವಾಗಿ ಎದುರಾಳಿಗಳನ್ನ ಹೆದರಿಸೋದಕ್ಕೆ, ಸುಳ್ಳು ಹೇಳೋರ ಬಾಯಿ ಬಿಡಿಸೋದಕ್ಕೆ ಆಣೆ ಪ್ರಮಾಣ ಮಾಡೋದು ಸಾಮಾನ್ಯ. ಅದರಲ್ಲೂ ಆಣೆ ಪ್ರಮಾಣ ಅಂದ್ರೆ ಥಟ್ ಅಂತ ನೆನಪಾಗೋದೇ ಧರ್ಮಸ್ಥಳದ ಮಂಜುನಾಥ. ಈಗ ಎದುರಾಳಿಗಳ ಬದಲಾಗಿ ತಮ್ಮವರಿಗೆ ಈ ಅಸ್ತ್ರವನ್ನ ಬಳಸೋಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಈಗ ಆಣೆ ಪ್ರಮಾಣ ಯಾಕೆ ಅಂತ ನೋಡೋದಾದ್ರೆ, ಇತ್ತೀಚೆಗೆ ನಡೆದ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡುವ ಮೂಲಕ ಪಕ್ಷದ ನಾಯಕರ ಅಸ್ತಿತ್ವಕ್ಕೆ ಧಕ್ಕೆ ತಂದಿದ್ದಾರೆ. ಅಡ್ಡ ಮತದಾನ ಮಾಡಿದವರ ಪತ್ತೆ ಹಚ್ಚುವಂತೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ. ಹೀಗಾಗಿ ಗೌಪ್ಯವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದವರನ್ನ ಹುಡುಕೋದಕ್ಕೆ ಕಂಡುಕೊಂಡ ಮಾರ್ಗ ಆಣೆ ಪ್ರಮಾಣ. ಇದನ್ನ ಯಾರೂ ಹೇಳಿದ್ದಲ್ಲ, ಬದಲಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೇ ಸ್ವತಃ ತಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನ ಧರ್ಮಸ್ಥಳದಲ್ಲಿ ಕರೆದು ಮಂಜುನಾಥನ ಸನ್ನಿಧಿಯಲ್ಲಿ ಆಣೆ ಮಾಡಿಸೋ ಪ್ಲಾನ್ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ದೇವರನ್ನು ನಂಬತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ರಾಜ್ಯಾಧ್ಯಕ್ಷರ ಆಣೆ ಪ್ಲಾನ್ಗೆ ವಿಪಕ್ಷ ನಾಯಕ ಸಾಥ್. ವಿಜೇಂದ್ರ ಹೇಳಿಕೆಗೆ ಸಹಮತ ನೀಡಿರುವ ವಿಪಕ್ಷ ನಾಯಕ ಅಶೋಕ್, ಧರ್ಮಸ್ಥಳ ಹೋಗೋದ್ರಿಂದ ಅಡ್ಡ ಮತದಾನ ಮಾಡಿದವರು ಪತ್ತೆ ಹಚ್ಚಬಹುದು. ಈ ಮೂಲಕ ನಮ್ಮ ಹೆಸರಿಗೆ ಕಳಂಕ ತಂದವರ ಹೆಸರನ್ನ ಹೈಕಮಾಂಡ್ ಗಮನಕ್ಕೆ ತರಬಹುದು ಅನ್ನೋದು ಇಬ್ಬರು ನಾಯಕರ ಪ್ಲಾನ್ ಆಗಿದೆ. ಆಗಿರೋದು ನಿಜ. ಪಕ್ಷಕ್ಕೆ ದ್ರೋಹ ಬಗ್ದಿರೋದು, ವಂಚನೆ ಮಾಡಿರೋದು ಸ್ಪಷ್ಟ, ಅದರಲ್ಲಿ ಎರಡು ಮಾತಿಲ್ಲ. ಯಾರು ಮಾಡಿದ್ದಾರೆ ಅದು ಇನ್ನೂ ನಮಗೆ ಐಡೆಂಟಿಫೈ ಆಗಿಲ್ಲ. ಆ ದೃಷ್ಟಿಯಿಂದ ಅಧ್ಯಕ್ಷರು ಹೇಳಿರ್ಬೋದು. ನಾನು ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ವಿಜಯೇಂದ್ರ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡ್ತೀನಿ. ಈ ಆಣೆ ಪ್ರಮಾಣಕ್ಕೆ ಬಿಜೆಪಿ ಹಿರಿಯ ನಾಯಕ ಸುರೇಶ್ ಕುಮಾರ್ ಅವರು ಅಪಸ್ವರ ಎತ್ತಿದ್ದಾರೆ. ಅಡ್ಡ ಮತದಾನ ಮಾಡಿದವರು ಹೆತ್ತ ತಾಯಿಗೆ ಮಾಡಿದ ದ್ರೋಹ. ಆದ್ರೆ ಆಣೆ ಮಾಡಿಸೋಕೆ ಹೋಗಿ ಧರ್ಮಸ್ಥಳದ ಪಾವಿತ್ರ್ಯತೆ ಹಾಳು ಮಾಡಬೇಡಿ, ಅದರ ನಂಬಿಕೆ ಹಾಳು ಮಾಡೋದು ಬೇಡ ಅಂತ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಆಣೆ ಪ್ರಮಾಣ ಬಿಜೆಪಿ ಪಕ್ಷದಲ್ಲೇ ದೊಡ್ಡ ಮಿಂಚಿನ ಸಂಚಲನಕ್ಕೆ ಕಾರಣವಾಗಿದೆ. ಒಂದು ವೇಳೆ ನಿಜಕ್ಕೂ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆದ್ರೆ ನಿಜಕ್ಕೂ ಬಿಜೆಪಿಯ ಎಲ್ಲಾ ಶಾಸಕರು ಆಣೆ ಮಾಡೋಕೆ ಸಿದ್ಧರಿದ್ದಾರಾ? ಧರ್ಮಸ್ಥಳಕ್ಕೆ ಹೋಗ್ತಾರಾ? ಹೀಗೆ ಹಲವು ಪ್ರಶ್ನೆ ಕಾಡ್ತಿದೆ. ಈಗಾಗಲೇ 3 ಜನರ ಕಮಿಟಿ ರಚನೆಯಾಗಿದ್ದು ಪತ್ತೆ ಹಚ್ಚೋಕೆ ಡೆಡ್ಲೈನ್ ಕೂಡ ಕೊಡಲಾಗಿದೆ. ಹೈಕಮಾಂಡ್ಗೆ ವರದಿ ಕೊಡುವುದಕ್ಕೆ ಸಮಯ ಕೇಳಿದ್ದು ಅಷ್ಟರೊಳಗೆ ಆಣೆ ಪ್ರಮಾಣ ಮುಗಿಯುತ್ತಾ ಕಾದ್ ನೋಡಬೇಕಾಗಿದೆ.